ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಪ್ರೇಮ ಮತ್ತು ರಾಣಿ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ರಾಣಿ ಡಾಕ್ಟರ್ ಬಂದರು ಅಂತ ಹೇಳ್ಬಿಡ್ತಾಳೆ. ಆವಾಗ ಪ್ರೇಮ ತುಂಬಾ ಗಾಬರಿ ಮಾಡಿಕೊಂಡು ಅಯ್ಯೋ ರಾಣಿ ಏನೇ ಮಾಡೋದು ಇವಾಗ, ಏನೇ ಮಾಡಲಿ ಅಂತ ಹೇಳಿದ ತಕ್ಷಣ ಏನಾದರೂ ಮಾಡ್ಕೊಳ್ಳಪ್ಪ, ನಾನು ಮಾತ್ರ ಈ ಆಟಕ್ಕಿಲ್ಲ ಅಂತ ಹೇಳ್ಬಿಟ್ಟು ರಾಣಿ ಅಲ್ಲಿದ್ದ ಹೋಗ್ಬಿಡ್ತಾಳೆ. ಅಯ್ಯೋ ದೇವ್ರೆ ಏನಪ್ಪ ಇದು, ಈ ರಾಣಿ ನನ್ನನ್ನು ಮಾತ್ರ ಬಿಟ್ಟು ಇಲ್ಲಿದ್ದ ಹೋಗ್ಬಿಟ್ಲು. ಇವಾಗ ರಾಮ್ ನನ್ನನ್ನು ಏನಾದರೂ ನೋಡಿದ್ರೆ ಸುಮ್ಮನೆ ಕೋಪ ಮಾಡ್ಕೊಳ್ತಾನೆ. ಮೊದಲು ಎಲ್ಲಾದರೂ ಹೋಗಿ ಬಚ್ಚಿಟ್ಕೋಬೇಕು ಅಂತ ನೋಡ್ತಾ ಇರ್ತಾಳೆ. ಅಯ್ಯೋ ಎಲ್ಲಿ ಬಚ್ಚಿಟ್ಕೊಂಡ್ರು ರಾಮ್ ಕಣ್ಣಿಗೆ ಕಾಣ್ತೀನಿ, ಹೇಗಾದರೂ ಮಾಡಿ ನನ್ನನ್ನು ಕಾಪಾಡು ಅಂತ ಹೇಳ್ಬಿಟ್ಟು ಪ್ರೇಮ ಇಲ್ಲಿ ರಾಮ್ಗೆ ಕಾಣ್ದಿರೋ ಹಾಗೆ ನಿಂತ್ಕೊಳ್ತಾಳೆ. ಅಲ್ಲಿಗೆ ರಾಮ್ ಕೂಡ ಬರ್ತಾನೆ. ಬಂದಿದ ತಕ್ಷಣ ಏನಿದು, ನನ್ನ ಬ್ಯಾಗ್ ಓಪನ್ ಆಗಿದೆ, ನನ್ನ ಬ್ಯಾಗ್ ಯಾರು ಓಪನ್ ಮಾಡಿರ್ತಾರೆ ಅಂತ ರಾಮು ಕೋಪ ಮಾಡ್ಕೊಳ್ತಾನೆ. ಅಲ್ಲ ಈ ಬ್ಯಾಗಲ್ಲಿರೋ ಚೆತಸ್ಕೋಪ್ ಕೂಡ ಕಾಣ್ತಾ ಇಲ್ಲ, ಎಲ್ಲೋಯ್ತು, ಎಲ್ಲ ಇದರಲ್ಲೇ ಇಟ್ಟಿದ್ದೆ ತಾನೆ ಅಂತ ಹೇಳ್ಬಿಟ್ಟು ರಾಮ್ ರೂಮಲ್ಲಿ ಹುಡುಕ್ತಾ ಇರ್ತಾನೆ. ರಾಮ್ಗೆ ಎಲ್ಲೂ ಕೂಡ ಸಿಗ್ತಾ ಇರೋದಿಲ್ಲ. ಆವಾಗ ಪ್ರೇಮ ಅಯ್ಯೋ ಇವಾಗ ನಾನು ಹೋಗಿ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬರ್ತಾಳೆ. ಬಂದಿದ ತಕ್ಷಣ ರಾಮ್ ಇಲ್ಲಿ ಪ್ರೇಮನ ನೋಡಿಬಿಟ್ಟು ತುಂಬಾ ಕೋಪ ಮಾಡ್ಕೊಳ್ತಾನೆ. ಏನೇ ಇದು ಅಂತ ಕೇಳ್ತಾನೆ. ಅದು ರಾಮ್ ಇದನ್ನ ಒಂದ್ಸಲ ಹಾಕ್ಕೋಬೇಕು ಅಂತ ಆಸೆ ಆಯಿತು ಕಣೋ, ಅದಕ್ಕೆ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದಾಗ ಎಷ್ಟು ಸಲ ಹೇಳಿದ್ದೀನಿ ನನ್ನ ವಸ್ತುನ ಮುಟ್ಬೇಡ ಅಂತ, ಒಂದು ಸಲ ಹೇಳಿದ್ರೆ ನಿನಗೆ ಅರ್ಥನೇ ಆಗೋದಿಲ್ವಾ, ಯಾವಾಗ ನೋಡಿದ್ರು ಬರೀ ಬೈಸ್ಕೊಳೋ ಅಂತ ಕೆಲಸನೇ ಮಾಡ್ತೀಯ, ಕೊಡೆ ಅಂತ ಹೇಳ್ಬಿಟ್ಟು ರಾಮ್ ಇಸ್ಕೊಳ್ತಾನೆ. ಆವಾಗ ಪ್ರೇಮ ಹಾಕ್ಕೊಂಡಿರೋ ಬಟ್ಟೆನ ನೋಡಿಬಿಟ್ಟು ಆ ವೈಟ್ ಕೋಟ್ನ ಕೋಪದಿದ್ದ ಅಲ್ಲೇ ಬಿಸಾಕಿ ಬರೀ ಜೆದಸ್ಕೋಪ್ನ ತಗೊಂಡು ಅಲ್ಲಿದ್ದ ರಾಮ್ ಹೊರಟೇ ಬಿಡ್ತಾನೆ. ಅಯ್ಯೋ ದೇವ್ರೆ, ನಾನು ಸುಮ್ಮನೆ ಇವತ್ತು ರಾಮ್ಗೆ ಕೋಪ ಬರೋ ಹಾಗೆ ಮಾಡಿಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸು ರಾಮ್ ಅಂತ ಹೇಳ್ಬಿಟ್ಟು ಪ್ರೇಮ ಮಾತಾಡ್ಕೊಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಕಾವ್ಯ ಮತ್ತು ಮಾದೇವ ಎಲ್ಲರೂ ಕೂಡ ದೇವಸ್ಥಾನದಿಂದ ಆಚೆ ಬರ್ತಾರೆ. ಬಂದು ದೇವರಿಗೆ ಕೈ ಮುಗಿದ್ಬಿಟ್ಟು ಹೆಜ್ಜೆ ನಮಸ್ಕಾರನ ಶುರು ಮಾಡ್ತೀನಿ ಅಂತ ಕಲ್ಯಾಣಿ ಹೇಳಿದಾಗ ಅತ್ತೆ ನಿಜವಾಗ್ಲೂ ಬೇಡ ಅತ್ತೆ, ಇವತ್ತು ಬಿಸಿಲು ಜಾಸ್ತಿನೇ ಇದೆ, ಮತ್ತೆ ಯಾವತ್ತಾದರೂ ಹರಕೆನ ತೀರಿಸಿದ್ರಾಯ್ತು ಅಂತ ಹೇಳಿದಾಗ ಅಯ್ಯೋ ಕಾವ್ಯ ಆ ರೀತಿ ಏನಿಲ್ಲಮ್ಮ, ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಾಳೆ. ಆಗಲ್ಲ ಅತ್ತೆ, 11 ಸುತ್ತು ಜಾಸ್ತಿ ಆಯಿತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮಗೆ ಹುಷಾರ್ ಬೇರೆ ಇಲ್ಲ, ಡಾಕ್ಟರು ರೆಸ್ಟ್ ಮಾಡೋಕೆ ಹೇಳಿದ್ದಾರೆ. ಅಂಥದ್ರಲ್ಲಿ 11 ಸುತ್ತು ಅಂದರೆ ತುಂಬಾ ಜಾಸ್ತಿ ಆಯಿತು ಅತ್ತೆ, ನಿಮಗೆ ತುಂಬ ಸುಸ್ತಾಗುತ್ತೆ, ಬೇಡಕ ಅಂತ ಹೇಳಿದ ತಕ್ಷಣ ಅಯ್ಯೋ ಕಾವ್ಯ ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಚಿಕ್ಕವಳಿದ್ದಾಗ ಯಾವಾಗಲೂ ಹೆಜ್ಜೆ ನಮಸ್ಕಾರನ ಹಾಕ್ತಾ ಇದ್ದೆ, 51 101 ಹೆಜ್ಜೆ ನಮಸ್ಕಾರನ ಹಾಕಿದ್ದೀನಿ, ಅಂಥದ್ರಲ್ಲಿ 11 ಸುತ್ತು ನನಗೆ ಯಾವ ಲೆಕ್ಕನೂ ಕೂಡ ಅಲ್ಲ. ಆಮೇಲೆ ಈ ಬಿಸಿಲು, ನಾನು ಬಿಸಿಲಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ನನ್ನಂಥವ್ರಿಗೆ ಈ ಬಿಸಿಲು ಏನೂ ಅಲ್ಲ ಅಂದಾಗ ತಂಪತ್ತಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅತ್ತೆ, ಇಂಥ ಬಿಸಿಲಲ್ಲಿ ಮಾಡೋಕ್ಕಾಗೋದಿಲ್ಲ, ತಲೆ ಸುತ್ತು ಬರುತ್ತೆ ಅಂದಾಗ ನೋಡ್ದ ಪಂಚಮಿ ನಿಮ್ಮ ಅತ್ತಿಗೆಮ್ಮಗೆ ನನ್ನ ಮೇಲೆ ಎಷ್ಟು ಕಾಳಜಿ ಪ್ರೀತಿ ಇದೆ ಅಂತ, ನಿಜವಾಗ್ಲೂ ಕಾವ್ಯ ನೀನು ನೋಡ್ತಾ ಇದ್ದರೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೇನೂ ಆಗೋದಿಲ್ಲ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಹೆಜ್ಜೆ ನಮಸ್ಕಾರನ ಶುರು ಮಾಡ್ತಾಳೆ. ಬಿಸಿಲು ತುಂಬಾ ಇರೋದ್ರಿಂದ ಇಲ್ಲಿ ಕಲ್ಯಾಣಿಗೆ ನಡೆಯೋದಕ್ಕೆ ಆಗ್ತಾ ಇರೋದಿಲ್ಲ, ತಲೆಗೆ ಏಟಾಗಿರೋದ್ರಿಂದ ಕಲ್ಯಾಣಿಗೆ ಬಿಸಿಲಿದ್ದ ತುಂಬಾ ತಲೆ ಸುತ್ತು ಬಂದ್ಬಿಡುತ್ತೆ. ಸಡನ್ ಆಗಿ ಕಲ್ಯಾಣಿ ಕೂಡ ಇಲ್ಲಿ ಹೆಜ್ಜೆ ನಮಸ್ಕಾರನ ಮಾಡೋಕ್ಕಾಗ್ದೇ ಕೆಳಗಡೆ ಬಿದ್ದೇ ಬಿಡ್ತಾಳೆ. ಅಯ್ಯೋ ಅತ್ತೆ ಏನಾಯ್ತತ್ತೆ, ನಿಮ್ಗೇನಾಯಿತು ಅಂತ ಕಾವ್ಯ ಮತ್ತು ಪಂಚಮಿ ಇಬ್ಬರು ಕೂಡ ಗಾಬರಿ ಆಗಿದ ತಕ್ಷಣ ಏನೋ ಗೊತ್ತಿಲ್ಲ ಕಾವ್ಯ, ಸಡನ್ ಆಗಿ ಕಣ್ಣೆಲ್ಲ ಮಂಜಾಗ್ತಾ ಇದೆ, ತಲೆ ಸುತ್ತು ಬರ್ತಾ ಇದೆ, ಏನಾಗ್ತಾ ಇದೆ ನನಗೆ ಅಂತ ಗೊತ್ತಾಗ್ತಾ ಇಲ್ಲ ಅಂದಾಗ ಹೇಳ್ದೆ ಅತ್ತೆ ಬಿಸಿಲಲ್ಲಿ ಮಾಡೋದು ಬೇಡ ಅಂತ, ನೋಡಿ ಇವಾಗ ಯಾವ ರೀತಿ ಆಯಿತು ಅಂತ, ಅತ್ತೆ ಇವತ್ತು ಹೆಜ್ಜೆ ನಮಸ್ಕಾರ ಹಾಕೋದು ಬೇಡ, ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಹೇಳಿದಾಗ ಕಾವ್ಯ ಏನು ಮಾತಾಡ್ತಾ ಇದೆಯಾ, ಒಂದು ಸಲ ನಾವು ಹರಕೆನ ಶುರು ಮಾಡಿದರೆ ಯಾವುದೇ ಕಾರಣಕ್ಕೂ ಅದನ್ನು ಅರ್ಧಕ್ಕೆ ನಿಲ್ಲಿಸಬಾರ್ದು, ನಾನು ಮಾತ್ರ ಈ ಹರಕೆನ ನಿಲ್ಲಿಸೋದಿಲ್ಲ ಅಂತ ಕಲ್ಯಾಣಿ ಮತ್ತೆ ಎದ್ದು ಹೆಜ್ಜೆ ನಮಸ್ಕಾರನ ಶುರು ಮಾಡ್ತಾಳೆ. ಆದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಇಲ್ಲಿ ಕಲ್ಯಾಣಿಗೆ ಆಗ್ತಾ ಇರೋದಿಲ್ಲ, ಮತ್ತೆ ಕಲ್ಯಾಣಿ ಕೆಳಗಡೆ ಬಿದ್ದೇ ಬಿಡ್ತಾಳೆ. ಅಯ್ಯೋ ದೇವ್ರೆ ಅತ್ತೆ ಏನಾಯ್ತತ್ತೆ, ಕಣ್ಬಿಡಿ ಅತ್ತೆ ಪ್ಲೀಸ್ ಅತ್ತೆ ಕಣ್ಬಿಡಿ ಅಂತ ಕಾವ್ಯ ಗಾಬರಿ ಆಗಿದ ತಕ್ಷಣ ಅಲ್ಲಿಗೆ ಮಾದೇವ ಕೂಡ ಬರ್ತಾನೆ. ಬಂದಿದ ತಕ್ಷಣ ಅಮ್ಮ ಏನಾಯ್ತಮ್ಮ, ಯಾಕೆ ಈ ರೀತಿ ಆಯಿತು ಅಂತ ಕೇಳಿದ ತಕ್ಷಣ ಬಿಸಿಲು ಜಾಸ್ತಿ ಇದೆ ಅಲ್ವಾ, ತಲೆ ಸುತ್ತು ಬಂದು ಬಿದ್ದಿದ್ದಾರೆ ಅಂತ ಹೇಳ್ತಾರೆ. ಅಯ್ಯೋ ಅಮ್ಮ ಏನಮ್ಮ ಆಯಿತು ಕಣ್ಬಿಡು ಅಂದಿದ ತಕ್ಷಣ ಕಾವ್ಯಲ್ಲಿ ನೀರು ತಗೊಂಡು ಬಂದು ಅವ್ರ ಅತ್ತೆಗೆ ನೀರು ಹಾಕಿ ಹಾಗೆ ನೀರು ಕೂಡ ಕುಡಿಸ್ತಾಳೆ. ಅಲ್ಲಿಗೆ ಅರ್ಚಕರು ಕೂಡ ಬರ್ತಾರೆ. ಬಂದಿದ ತಕ್ಷಣ ಕಲ್ಯಾಣಿಯಮ್ಮ ಏನಾಯಿತು ಅಂತ ಕೇಳ್ತಾರೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಹೆಜ್ಜೆ ನಮಸ್ಕಾರ ಹಾಕೋಕೆ ಆಗ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಮಾದೇವ ನೋಡಮ್ಮ ನೀನು ಹೆಜ್ಜೆ ನಮಸ್ಕಾರ ಎಲ್ಲ ಹಾಕೋದು ಬೇಡ, ಬೇಕಿದ್ರೆ ನಿನ್ನ ಪರವಾಗಿ ನಾನು ಹಾಕ್ತೀನಿ ಅಂತ ಹೇಳ್ತಾನೆ. ಆವಾಗ ಇಲ್ಲಿ ಕಾವ್ಯ ಅರ್ಚಕರೇ ಹೆಜ್ಜೆ ನಮಸ್ಕಾರನ ನಾನು ಮಾಡ್ಬೋದಾ ಅಂತ ಕೇಳ್ತಾಳೆ. ಖಂಡಿತವಾಗಿಯೂ ಕೂಡ ಮಾಡ್ಬೋದಮ್ಮ, ಯಾಕಂದರೆ ಈ ಹರಕೆ ಮಾದೇವಗೋಸ್ಕರ ಮಾಡ್ಕೊಂಡಿರೋದು, ಇನ್ನು ನೀನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ, ನಿಮ್ಮಿಬ್ಬರು ಸಂಬಂಧನೂ ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ, ನೀನು ಇದನ್ನು ಮುಂದುವರಿಸ್ಬೋದು ಅಂದಿದ ತಕ್ಷಣ ಅತ್ತೆ ಈ ಹರಕೆನ ನಾನು ಮಾಡ್ತೀನಿ
ಮಾಡ್ತೀನಿ, ನೀವು ಅಲ್ಲಿ ಮರದ ನೆರಳಲ್ಲಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಾವ್ಯ ಇಲ್ಲಿ ದೇವ್ರ ಹತ್ರ ಕೈ ಮುಗಿದು ಹೆಜ್ಜೆ ನಮಸ್ಕಾರನ ಶುರು ಮಾಡ್ತಾಳೆ. ಕಾವ್ಯ ಇಲ್ಲಿ ಹೆಜ್ಜೆ ನಮಸ್ಕಾರನ ಮಾಡ್ತಾ ಇರೋದನ್ನ ನೋಡಿಬಿಟ್ಟು ಕಲ್ಯಾಣಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಮಾದೇವ, ನಿಜವಾಗ್ಲೂ ಕೂಡ ಕಾವ್ಯನ ನೋಡ್ತಾ ಇದ್ದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಕಣೋ. ಅವಳು ಪ್ಯಾಟೆಯಲ್ಲಿ ಬೆಳೆದಿರೋ ಹುಡುಗಿ, ಆದರೆ ನೋಡ್ದ ಇತ್ತೀಚೆಗೆ ಅವಳು ಎಷ್ಟು ಬದಲಾಗಿದ್ದಾಳೆ ಅಂತ, ಎಷ್ಟು ಪ್ರೀತಿ ತೋರಿಸ್ತಾಳೆ, ಎಷ್ಟು ಬುದ್ಧಿವಂತಿಕೆ ಇದ್ದ ಯೋಚನೆ ಮಾಡ್ತಾಳೆ, ಎಷ್ಟು ಒಳ್ಳೆ ನಿರ್ಧಾರನ ತಗೊಳ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ನಿನಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಅದರಲ್ಲೂ ಈ ದಿನದಲ್ಲಿ ಅವಳು ತುಂಬಾ ಬದಲಾಗಿದ್ದಾಳೆ ಅಂದಾಗ, ಹೌದು ಅಮ್ಮ, ನೀನೇನೇ ಹೇಳು, ಕಾವ್ಯ ಮೇಲಿರೋ ಗೌರವ ಇವತ್ತು ನನಗೆ ಡಬ್ಬಲ್ ಆಗಿದೆ ಅಮ್ಮ. ನಿಜವಾಗ್ಲೂ ಕೂಡ ಕಾವ್ಯ ಇಂಥ ಒಳ್ಳೆ ನಿರ್ಧಾರನ ತಗೊಳ್ತಾಳೆ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ನಿಜವಾಗ್ಲೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಅಂತ ಮಾದೇವ ಹೇಳಿದ ತಕ್ಷಣ, ಪಾಪ ಕಣೋ ಕಾವ್ಯ ಸಿಟಿಯಲ್ಲಿ ಬೆಳೆದಿರೋ ಹುಡುಗಿ, ಅವಳು ಯಾವತ್ತೂ ಕೂಡ ಚಪ್ಪಲಿ ಇಲ್ದೇನೆ ನಡೆದಿಲ್ಲ. ಇವತ್ತು ನೋಡು ಎಂಥ ಬಿಸಿಲಿದೆ, ಈ ಬಿಸಿಲಲ್ಲಿ ಪಾಪ ಅವಳಿಗೆ ನಡೆಯೋಕ್ಕಾಗ್ತಾ ಇಲ್ಲ, ಅದೇ ಬೇಜಾರು ಅಂತ ಹೇಳಿದ ತಕ್ಷಣ, ಅಮ್ಮ ನೀನೇನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿ ಇಲ್ಲಿ ಕುತ್ಕೊ ಬಂದೆ ಅಂತ ಹೇಳ್ಬಿಟ್ಟು ಈ ಕಡೆ ಮಾದೇವ ನೀರನ್ನ ತಗೊಂಡು ಬಂದು ಕಾವ್ಯ ಕಾಲಿಗೆ ಹಾಕ್ತಾ ಇರ್ತಾನೆ. ಅದನ್ನು ನೋಡಿ ಕಲ್ಯಾಣಿ ಮತ್ತು ಪಂಚಮಿ ನಗ್ತಾ ಇರ್ತಾರೆ. ಇನ್ನು ಕಾವ್ಯ ಕಣ್ಬಿಟ್ಟಿದ ತಕ್ಷಣ, ಏನಮ್ಮಿ ಶಾಕ್ ಆಗಬೇಡ, ಇದನ್ನೆಲ್ಲ ಮಾಡ್ತಾ ಇರೋದು ನಮ್ಮ ಅಮ್ಮಗೋಸ್ಕರ. ನನಗೆ ಗೊತ್ತು, ನನ್ನ ಮುಖ ಕಂಡ್ರೆ ನಿನಗೆ ಆಗೋದಿಲ್ಲ ಅಂತ. ನನ್ನ ಮುಖ ಎಲ್ಲ ನೋಡಬೇಡ, ನಿನ್ನ ಪಾಡಿಗೆ ನೀನು ಹೆಜ್ಜೆ ನಮಸ್ಕಾರನ ಹಾಕು, ಹಾಗೆಲ್ಲ ಹೆಜ್ಜೆ ನಮಸ್ಕಾರನ ನಿಲ್ಲಿಸ್ಬಾರ್ದು ಅಂದಿದ ತಕ್ಷಣ ಕಾವ್ಯ ಏನೂ ಮಾತಾಡ್ದೇನೆ ಸುಮ್ಮನೆ ಹರಕೆನ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಪ್ರೇಮ ಕೂಡ ರಾಮ್ ಕೋಟ್ನ, ವೈಟ್ ಕೋಟ್ನ ಹಾಕೊಂಡಿರ್ತಾಳೆ ಅಲ್ವಾ, ಅದನ್ನ ವಾಶ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಮಹೇಶ್ವರಿ ಕೂಡ ಬರ್ತಾಳೆ. ಬಂದಿದ ತಕ್ಷಣ ಏನೇ ಮಾಡ್ತಾ ಇದೀಯಾ ಅಂದಾಗ, ಅಯ್ಯೋ ಅತ್ತೆ, ರಾಮ್ ವೈಟ್ ಕೋಟ್ ಇತ್ತು ಅಲ್ವಾ, ಅದನ್ನು ನೀಟಾಗಿ ತೊಳೆದಿರಲಿಲ್ಲ, ಅದಕ್ಕೆ ಮತ್ತೆ ತೊಳೆದು ಒಣಾಕ್ತಾ ಇದ್ದೀನಿ ಅಂದಿದ ತಕ್ಷಣ, ನನ್ನ ಮಗನ ಬಟ್ಟೆನ ಒಗ್ಯೋಕೆ ನೀನು ಯಾರೇ ಅಂತ ಕೇಳ್ತಾಳೆ. ಅಯ್ಯೋ ಅತ್ತೆ, ಏನು ಮಾತಾಡ್ತಾ ಇದ್ದೀರಾ, ನಾನು ಅವನ ಹೆಂಡ್ತಿ, ಬಟ್ಟೆ ಒಗಿಯೋದು ನನ್ನ ಕರ್ತವ್ಯ ಅಂತ ಹೇಳಿದಾಗ, ಸಾಕು ಬಾಯಿ ಮುಚ್ಚುತ್ತೀಯ, ಇದೆಲ್ಲ ಜಾಸ್ತಿ ದಿನ ಇರೋದಿಲ್ಲ, ಇಷ್ಟರಲ್ಲೇ ನಿನ್ನ ಬಂಡವಾಳನ ಬಯಲು ಮಾಡ್ತೀನಿ, ನೀನೇ ಈ ಮನೆ ಬಿಟ್ಟು ಹೋಗಬೇಕು ಅಂತ ಪರಿಸ್ಥಿತಿ ಬರುತ್ತೆ ಅಂದಾಗ, ಸಾಧ್ಯನೇ ಇಲ್ಲ, ನನ್ನ ಗಂಡನ ಬಿಟ್ಟು ನಾನೆಲ್ಲೂ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು, ಅತ್ತೆ ಹೋಗಿ ನನ್ನ ಗಂಡನ ಬಟ್ಟೆನ ಒಣಕ್ಕೆ ಬರ್ತೀನಿ ಅಂತ ಅವ್ರ ಅತ್ತೆಗೆ ಟಾಂಗ್ ಕೊಟ್ಟು ಅಲ್ಲಿದ್ದ ಹೋಗ್ಬಿಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ಪಂಚಮಿ ಕೂಡ ಮಾದೇವ ಹತ್ರ ಬಂದುಬಿಟ್ಟು, ಅಲ್ಲ ಬಿಸಿಲು ಜಾಸ್ತಿ ಇದೆ, ಆಗಿದ್ರೆ ನಿನ್ನ ಹೆಂಡ್ತಿಗೆ ತಲೆ ಸುಡುತ್ತೆ, ಏನು ಮಾಡ್ತೀಯ ಅಂತ ಕೇಳ್ತಾನೆ. ಹೌದಲ್ಲ, ತಂಗೆಮ್ಮ ಹೇಳಿದ್ದು ಕೂಡ ಸರಿ ಇದೆ, ಬರೀ ಕಾಲಷ್ಟೇ ತಣ್ಣಗೆ ಮಾಡಿದರೆ ಏನು ಬರುತ್ತೆ, ಬಿಸಿಲಿದ್ದನ್ನು ಕೂಡ ಕಾಪಾಡ್ಕೋಬೇಕು, ಏನು ಮಾಡೋದು ಅಂತ ನೋಡಿಬಿಟ್ಟು ಅಲ್ಲಿ ಬಾಳೆ ಗಿಡ ಇರುತ್ತೆ, ಅದರಲ್ಲಿ ಒಂದು ಬಾಳೆ ಎಲೆನ ತೊಗೊಂಡು ಬಂದು ಕಾವ್ಯಗೆ ಇಟ್ಕೊಳ್ತಾನೆ. ಅದನ್ನು ನೋಡಿಬಿಟ್ಟು ಕಾವ್ಯಗಂತೂ ಫುಲ್ ಶಾಕ್ ಆಗುತ್ತೆ. ಅಯ್ಯೋ, ನಾನು ನಿನಗೋಸ್ಕರ ಮಾಡ್ತಿಲ್ಲ, ನಮ್ಮ ಅಮ್ಮಗೋಸ್ಕರ ಅಂದಿದ ತಕ್ಷಣ, ಓ ಹಾಗಿದ್ರೆ ಇದನ್ನೆಲ್ಲ ನಾಟಕಕ್ಕೆ ಇಟ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಅಮ್ಮಿ ಏನು ಮಾತಾಡ್ತಾ ಇದೆಯಾ, ಪಾಪ ಸೂರ್ಯಗೆ ನಿನ್ನ ನೋಡಿ ಕಣ್ಣು ಹೋಗಬಾರ್ದು, ಅವನು ಇಡೀ ಲೋಕಕ್ಕೇ ಬೆಳಕು ಕೊಡ್ತಾ ಇದ್ದೇನೆ, ಅಂಥದ್ರಲ್ಲಿ ನಿನ್ನಿದ್ದ ಅವನಿಗೆ ಕಣ್ಣು ಹೋಗ್ಬಿಟ್ರೆ ಹೇಗಮ್ಮಿ, ಅದಕ್ಕೆ ನಾನು ಲೋಕಕ್ಕೆ ಒಳ್ಳೇದಾಗಲಿ ಅಂತ ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ, ಅಲ್ಲ ನೀನು ನನಗೆ ಟಾಂಗ್ ಕೊಡದೆ ನಿನಗೆ ತಿಂದಿದ್ದನ್ನು ಜೀರ್ಣನೇ ಆಗೋದಿಲ್ವಾ ಅಂತ ಕೇಳ್ತಾಳೆ. ನೀನು ದಿನಕ್ಕೊಂದ್ಸಲ ಆದರೂ ಮಖನ ಕುಂಬಳಕಾಯಿ ಥರ ಊದಿಸ್ಕೊಂಡಿಲ್ಲ ಅಂದರೆ ನಿನಗೂ ಕೂಡ ಅಷ್ಟೇ ಅಲ್ವಾ ಅಂತ ಹೇಳ್ತಾನೆ. ಸಾಕು ಸುಮ್ಮನೆ ರಮ್ಮಿ, ಏನು ಮಾತಾಡ್ತೀಯ, ನಡಿ ಬೇಗ ಹರಕೆನ ತೀರಿಸು ಅಂತ ಮಾದೇವ ಹೇಳಿದ ತಕ್ಷಣ ಕಾವ್ಯ ತುಂಬಾ ಕೋಪ ಮಾಡಿಕೊಂಡು ಹರಕೆನ ಮುಂದುವರಿಸ್ತಾಳೆ. ಸೊ ನಾಳಿನ ಸಂಚಿಕೆಯಲ್ಲಿ ಕಾವ್ಯ ಇಲ್ಲಿ ಹರಕೆನ ತೀರಿಸಿ ಕಾಲು ತುಂಬ ನೋವಾಗಿದೆ ಅಂತ ಮಾದೇವ ಕಾವ್ಯಗೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಸೊ ಕಾವ್ಯ ಇದರಿಂದ ಖುಷಿ ಪಡ್ತಾಳ, ಕೋಪ ಮಾಡ್ಕೊಳ್ತಾಳ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.